ಕೇಳುಗರಿಗೆಲ್ಲ ನಮಸ್ಕಾರಗಳು. ಹೆಣ್ಣು ಋತುಮತಿ ಆದಾಗಿನಿಂದ ಹಿಡಿದು ಮುಟ್ಟು ನಿಲ್ಲುವವರೆಗೂ ಏನೇನು ಸಮಸ್ಯೆಗಳನ್ನು ಎದುರಿಸ್ತಾಳೆ, ಅವುಗಳು ಬರದಂತೆ ತಡೆಯಲು ವಹಿಸಬೇಕಾದ ಮುನ್ನೆಚ್ಚರಿಕೆಗಳು, ಆ ನಂತರ ಸಮಸ್ಯೆಗೆ ಪರಿಹಾರ ಏನು ಎಂಬುದರ ಬಗ್ಗೆ ಕೂಡ್ಲಿಗಿಯ YSS ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಸೌಮ್ಯಶ್ರೀ PKM ಅವರು ಮಾತನಾಡಲಿಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಗರ್ಭಾಶಯ ಸಂಬಂಧಿ ಪ್ರೌಢಾವಸ್ಥೆಯ ಸಮಸ್ಯೆಗಳು ಯಾವ್ಯಾವ ಬರ್ತವೆ ಈ ಬಾಲಕಿಯರಿಗಾಗಲಿ ಮಹಿಳೆಯರಿಗಾಗಲಿ ಅಂತ? ಒಬ್ಬ ಮಹಿಳೆ ತನ್ನ ಪ್ರತಿಯೊಂದು ಘಟ್ಟದಲ್ಲಿ ಒಂದೊಂದು ಥರದ ಸಮಸ್ಯೆಗಳನ್ನು ಎದುರಿಸ್ತಾ ಹೋಗ್ತಾಳೆ. ಇದು ಶುರುವಾಗೋದು ಪ್ರೌಢಾವಸ್ಥೆಯಿಂದನೇ ಶುರುವಾಗುತ್ತೆ. ಮೊದಲನೇದಾಗಿ ಪ್ರೌಢಾವಸ್ಥೆ ಅಂದರೆ ಏನು ಅಂದರೆ, ನಮ್ಮ ದೇಹದಲ್ಲಿ ಸೆಕೆಂಡರಿ ಸೆಕ್ಷುವಲ್ ಕ್ಯಾರೆಕ್ಟರ್ಸ್ ಅಂತ ಏನು ಹೇಳ್ತೀವಿ, ಅದು ಶುರುವಾಗೋ ಟೈಮಿಗೆ ನಾವು ಪ್ರೌಢಾವಸ್ಥೆ ಶುರುವಾಯಿತು ಅಂತ ಹೇಳ್ತೀವಿ. ಅದು ಯಾವಾಗ ಋತುಮತಿ ಆಗ್ತಾರೆ ಆ ಟೈಮಲ್ಲಿ. ನಾವೆಲ್ಲ ಚಿಕ್ಕವರಿದ್ದಾಗ ಮೊದಲನೇ ಅಂದಿನ ಕಾಲದಲ್ಲೆಲ್ಲ ಹೇಗಿತ್ತು ಅಂದರೆ 14ರಿಂದ 16 ವರ್ಷದಲ್ಲೇ ಋತುಮತಿ ಆಗ್ತಾಯಿದ್ರು. ಆದರೆ ಈಗಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿಯೇ ಬದಲಾಗೋಗಿದೆ. ಅಂದರೆ ಈಗ ನಮ್ಮ ಫುಡ್ ಹ್ಯಾಬಿಟ್ಸ್ ಆಗಲಿ, ನಾವು ಪ್ಯಾಕ್ಡ್ ಐಟಮ್ಸು, ಪ್ರಿಸರ್ವೇಟಿವ್ಸ್ ಯೂಸ್ ಮಾಡಿರೋದು, ತುಂಬ ಜಂಕ್ ಫುಡ್ಡು, ಆಮೇಲೆ ನಮ್ಮ ಲೈಫ್ ಸ್ಟೈಲಲ್ಲಿನೂ ನಮ್ಮ ಜೀವನದಲ್ಲಿ ನಾವು ಎಕ್ಸಸೈಸೇ ಅನ್ನೋದಿಲ್ಲ, ನಮ್ಮ ಬಾಡಿಗೆ ದೇಹ ದಂಡನೆ ಅನ್ನೋದೇ ಇಲ್ಲ. ಅವ್ರು ಓದಲಿ ಅನ್ನೋ ಕಾರಣದಲ್ಲಿ ನಾವು ಮಕ್ಕಳಿಗೆ ಮನೆ ಕೆಲಸ ಕೊಡ್ತಾ ಇಲ್ಲ, ನಾವೇ ಅವ್ರನ್ನ ಲೇಸಿಯನ್ನಾಗಿ ಮಾಡ್ತಾ ಇದ್ದೀವಿ. ಅದರಿಂದ ಜೊತೆಗೆ ಇದರಿಂದ ನಮ್ಮ ಬಾಡಿಲಿ ಹಾರ್ಮೋನ್ಸು ಏರ್ಪೇರಾಗ್ತಾ ಇದೆ. ಹಾರ್ಮೋನ್ಸ್ ಏರ್ಪೇರಾಗೋ ಕಾರಣ ನಮ್ಮ ಮಕ್ಕಳೆಲ್ಲ ಋತುಮತಿ ಆಗೋದೇ 10 ವರ್ಷಕ್ಕೇ ಮೆಚೂರ್ ಆದರು, 11 ವರ್ಷಕ್ಕೆ ಮೆಚೂರ್ ಆದರು ಅನ್ನೋದೊಂದು ಆಗ್ತಾ ಇದೆ. ಇದೆಲ್ಲದರ ಜೊತೆಗೆ ನಮ್ಮ ಹಾರ್ಮೋನ್ಸ್ ವ್ಯತ್ಯಾಸ ಆಗೋದ್ರಿಂದ PCOS ನೀವೆಲ್ಲ ಸುಮಾರು ಕೇಳಿರ್ತೀರ. ಈಗ 10ರಲ್ಲಿ 5ರಿಂದ 6 ಜನ ಹೆಣ್ಮಕ್ಳು ಈಗ ಅದರಿಂದ ಸಫರ್ ಆಗ್ತಾ ಇದ್ದಾರೆ. ಈ PCOS ಅನ್ನೋದು ಕೂಡ ಈಗ ಶುರುವಾಗ್ತಾ ಇದೆ. ಇದೆಲ್ಲ ಸಮಸ್ಯೆಗಳು ನಮ್ಮ ಪ್ರೌಢಾವಸ್ಥೆಯಲ್ಲಿ ನಾವು ಈಗಿನ ಮಕ್ಕಳಲ್ಲಿ ಕಾಣಬಹುದು. ಅಂದ್ರೆ ಏನಿದೆ ಮೇಡಮ್ PCOD ಅಥವಾ PCOS ಅಂದ್ರೆ? PCOS ಅನ್ನೋದು ನಮ್ಮ ಗರ್ಭಾಶಯದಲ್ಲಿ ಆಗಲಿ ಅಂಡಾಶಯದಲ್ಲಿ ನೀರಿನ ಗುಳ್ಳೆಗಳ ಥರ ಆಗುತ್ತೆ. ಇದು ಯಾವಾಗ ಆಗುತ್ತೆ ಅಂದರೆ ಹಾರ್ಮೋನ್ಸು ವ್ಯತ್ಯಾಸ ಆಗೋ ಕಾರಣದಲ್ಲಿ ಆಗುತ್ತೆ. ಇದರಿಂದ ನಮಗೆ 2-3 ತಿಂಗಳಿಗೆ ಒಂದ್ಸಲಿ ಮುಟ್ಟಾಗೋದು, ಇಲ್ಲಾಂದರೆ ಮುಟ್ಟಾದಾಗ ನಿಮ್ಮ ರಕ್ತಸ್ರಾವ ಕಡಿಮೆ ಆಗೋದು, ತಿಂಗಳಲ್ಲಿ ಮಧ್ಯಕ್ಕೆ ಈಗ 30 ದಿವಸಕ್ಕೆ ಅಲ್ಲದೇ 15 ದಿವಸಕ್ಕೆ ಒಂದ್ಸಲಿ, ತಿಂಗಳಲ್ಲಿ 2 ಸಲ ಮುಟ್ಟಾಗೋದು, ಆಮೇಲೆ ಮೈ ಮೇಲೆ ಕೂದಲುಗಳು ಜಾಸ್ತಿ ಬರೋದು, ಹೆಣ್ಣು ಮಕ್ಕಳಿಗೂ ಮೀಸೆ ಥರ ಬರೋದು, ನಮ್ಮ ದೇಹದ ವೇಟ್ ಜಾಸ್ತಿ ಆಗೋದು, ಇವೆಲ್ಲ ಒಂದಕ್ಕೊಂದು ಸಂಬಂಧಗಳಿದೆ. ಕ್ಲೀನ್ PCOS ಇಂದ ನಾಳೆ ನಮಗೆ ಒಂದು ಇನ್ಫರ್ಟಿಲಿಟಿ ಅನ್ನೋ ಪ್ರಾಬ್ಲಮ್ ಕೂಡ ಕಾಡುತ್ತೆ. ಇನ್ನು ಋತುಚಕ್ರದ ಪೂರ್ವ ಮತ್ತು ನಂತರದ ಸಮಯದಲ್ಲಿ ಬಹಳಷ್ಟು ಯುವತಿಯರು ಮತ್ತು ಮಹಿಳೆಯರನ್ನು ಕಾಡುವ ಒಂದು ಸಮಸ್ಯೆ ಅಂದರೆ ಬಿಳಿ ಮುಟ್ಟು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳಿ ಮೇಡಮ್. ಬಿಳಿ ಮುಟ್ಟು ಅನ್ನೋದನ್ನು ನಾವು ಮೆಡಿಕಲ್ ಟರ್ಮಲ್ಲಿ ಲ್ಯುಕೇರಿಯಾ ಅಂತ ಕರಿತೀವಿ. ಅದನ್ನು ಸಾಮಾನ್ಯ ಜನರಲ್ಲಿ ವೈಟ್ ಬ್ಲೀಡಿಂಗ್ ಇಲ್ಲಾಂದರೆ ಬೀಳುಪು ಅಂತ ಕರಿತಾ ಹೋಗ್ತಾರೆ. ಬೀಳುಪು ಅನ್ನೋದು ಹೇಗೆ ಅಂತ ಅಂದರೆ, ನಮ್ಮ ಯೋನಿಯಲ್ಲಿ ಗುಡ್ ಬ್ಯಾಕ್ಟೀರಿಯಾಸ್, ಆ ಬ್ಯಾಕ್ಟೀರಿಯಾಸು ನಮ್ಮ ಯೋನಿಗೆ ಒಳ್ಳೆಯದೇ ಮಾಡ್ತವೆ. ಬ್ಯಾಕ್ಟೀರಿಯಾಸ್ ಅಂದರೆ ಅದರಲ್ಲಿ ನಮ್ಗೆ ಕೆಟ್ಟದು ಅಂತಲ್ಲ. ಆ ಬ್ಯಾಕ್ಟೀರಿಯಾಸು ಒಂದು ಶುಷ್ಕತನವನ್ನು ಕಾಪಾಡ್ಕೊಳ್ಳೋದಕ್ಕೆ ನಮಗೆ ಅದು ಬೇಕೇ ಬೇಕಾಗುತ್ತೆ. ನಿಮಗೆ ಕಂಪ್ಲೀಟಾಗಿ ನಿಮಗೆ ಬಿಳಿ ಮುಟ್ಟು ಆಗಿಲ್ಲ ಅಂತಂದರೆ ಅದೂ ಒಂಥರದೇ ಪ್ರಾಬ್ಲಮ್ಮೇನೆ. ಆ pH ಲೆವೆಲ್ ಮೇಂಟೈನ್ ಆಗಬೇಕು ಅಂತ ಅಂದರೆ ನಿಮಗೆ ಸ್ವಲ್ಪನಾದರೂ ಬಿಳಿ ಮುಟ್ಟು ಆಗಲೇಬೇಕು. ಆದರೆ ನಮ್ಮ ಜನರಿಗೆ ಈ ಅರಿವಿಲ್ಲದ ಕಾರಣ ಸ್ವಲ್ಪ ಬಿಳಿ ಮುಟ್ಟಾದಾಗೂ ಹಾಸ್ಪಿಟ್ಲಿಗೆ ಓಡಿ ಬರ್ತಾರೆ, ಓಡಿ ಬಂದು ನನಗೆ ಬಿಳಿ ಮುಟ್ಟು ಆಗ್ತಿದೆ ಅಂತ ಹೇಳ್ತಾರೆ. ಆದರೆ ರಿಯಾಲಿಟಿಯಾಗಿ ಯೋಚನೆ ಮಾಡಿದರೆ ಬಿಳಿ ಮುಟ್ಟು ಅಂದರೆ ಜೊತೆಗೆ ಅದು ಹಳದಿ ಕಲರ್ ಆಗಿರಬೇಕು. ಹಳದಿ ಕಲರ್ ಆಗಿದ್ದರೆ ಅದ್ರ ಜೊತೆಗೆ ಏನಾದ್ರು ದುರ್ಗಂಧ ಇತ್ತು ಅಂತ ಅಂದರೆ, ನಿಮಗೆ ಅದ್ರ ಜೊತೆಗೆ ಆ ಜಾಗದಲ್ಲಿ ಇಚ್ಚಿಂಗ್ ಅಂದರೆ ತುರಿಕೆ ಇತ್ತು ಅಂತ ಅಂದರೆ, ಜೊತೆಗೆ ಸ್ಮೆಲ್ ಏನಾದರೂ ಇತ್ತು ಅಂದರೆ, ಮತ್ತು ನಿಮಗೆ ಆ ಟೈಮಲ್ಲಿ ಹೊಟ್ಟೆ ನೋವು ಏನಾದರೂ ಬರ್ತಾಯಿತ್ತು ಅಂದರೆ ಆ ಟೈಮಲ್ಲಿ ಖಂಡಿತ ಟ್ರೀಟ್ಮೆಂಟ್ ಬೇಕು. ಆ ಸಮಯದಲ್ಲಿ ಮಾತ್ರ ಅವರು ಹಾಸ್ಪಿಟ್ಲಿಗೆ ಬಂದರೆ ಉತ್ತಮ. ಅವ್ರ ತಲೆಯಲ್ಲಿ ಹೇಗಿರುತ್ತೆ ಅಂತಂದರೆ, ಗರ್ಭಾಶಯ ಅಂತಂದರೆ ಅದೊಂದು ಮಕ್ಕಳು ಹೇಳೋ ಚೀಲ. ಅದು ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ, ನನಗಿಬ್ಬರು ಮಕ್ಕಳಾಗಿದ್ದಾರೆ, ಇನ್ನು ನನ್ನ ಬಾಡಿಗಿದ್ರ ಅವಶ್ಯಕತೆ ಇಲ್ಲ ಅನ್ನೋದೊಂದು ಅವ್ರ ತಲೆಯಲ್ಲಿ ಬಂದುಬಿಟ್ಟಿರುತ್ತೆ. ಅವರಿಗೆ ಆ್ಯಕ್ಚುಲಿ ಹೇಳಬೇಕಂತಂದರೆ ಗರ್ಭಾಶಯ ಇರೋದ್ರಿಂದ ನಮ್ಮ ಬಾಡೀಲಿ ಹಾರ್ಮೋನ್ಸ್ ಅಂದರೆ ಪ್ರೊಜೆಸ್ಟ್ರಾನ್, ಈಸ್ಟ್ರೋಜನ್ ಹಾರ್ಮೋನ್ ಅನ್ನೋದು ನಮ್ಮ ಬಾಡೀಲಿ ಮೇಂಟೈನ್ ಆಗುತ್ತೆ. ಇದು ಹಾರ್ಮೋನ್ ಮೇಂಟೈನ್ ಆಗೋದ್ರ ಕಾರಣ ನಮ್ಮ ಹೆಣ್ಣುಮಕ್ಕಳಿಗೆ ಹಾರ್ಟ್ ಡಿಸೀಸಸ್ ಕಡಿಮೆ ಆಗುತ್ತೆ, ಜೊತೆಗೆ ಕ್ಯಾಲ್ಶಿಯಂ ಲೆವೆಲ್ ನಮಗೆ ಮೇಂಟೈನ್ ಆಗುತ್ತೆ. ಈಗ ನೀವು ಗರ್ಭಕೋಶ ತೆಗೆಯೋದ್ರಿಂದ ಆಟೋಮೆಟಿಕ್ಕಾಗಿ ನಿಮ್ಮ ಬಾಡಿಯಲ್ಲಿ ಕ್ಯಾಲ್ಶಿಯಂ ಲೆವೆಲ್ಸ್ ಕಡಿಮೆ ಆಗುತ್ತೆ. ಕ್ಯಾಲ್ಶಿಯಂ ಲೆವೆಲ್ ಕಡಿಮೆ ಆಗೋದ್ರಿಂದ ನಿಮಗೆ ಜಲ್ದಿ ಮೊಣಕಾಲು ನೋವು ಬರೋದು. ಈಗೆಲ್ಲ 40 ವರ್ಷ 45 ವರ್ಷಕ್ಕೆ ನಂಗೆ ಮೊಣಕಾಲು ನೋವು, 60 ವರ್ಷದಲ್ಲಿ ಯಾವ ಥರ ನಮ್ಮ ಮೊಣಕಾಲು ನಮ್ಮ ಮೂಳೆ ಸವಕಳಿಕೆ ಆಗುತ್ತೋ ಅದೇ ಥರ 40 ವರ್ಷದಲ್ಲಿ ಮೂಳೆ ಸವಕಳಿಕೆ ಆಗೋದು, ಬೆನ್ನೋವು ಬರೋದು, ನಿಮಗೊಂದು ಜನರಲ್ ವೀಕ್ನೆಸ್ ಆಫ್ ದಿ ಬಾಡಿ ಅಂತ ಹೇಳ್ತಾರೆ, ಅದು ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಹಾಗಾಗಿ ನಿಮಗೆ ಡಾಕ್ಟ್ರೇ ಅಡ್ವೈಸ್ ಮಾಡಬೇಕು, ನಿಮಗೆ
ಹೌದು ನಿನಗೆ ತುಂಬ ನಿನಗೆ ನೀಡ್ ಇದೆ, ಅವು ನಿಮಗೆ ಗರ್ಭಕೋಶ ತೆಗಿಬೇಕು ಅಂತ. ಆದರೆ ಪೇಷಂಟಿನ ಇದರಲ್ಲಿ ನಮ್ಮದು ಫಸ್ಟ್ ಆಫ್ ಆಲ್ ನಾವು ಹೆಣ್ಮಕ್ಳಾಗಿ ನಮ್ಮಲ್ಲಿ ಗರ್ಭಾಶಯ ಇರೋದು ಅಂದರೆ ಅದು ನಮ್ಮ ಹೆಮ್ಮೆಯ ವಿಷಯ. ನಮಗದು ತುಂಬ ಮುಖ್ಯವಾದ ಅಂಗ ಅದು ನಮ್ಮ ಬಾಡಿಗೆ. ಆದರೆ ಅದು ಅರ್ಥ ಮಾಡ್ಕೋತಾರೆ. ನಿಜ ನಿಜ, ಅದು ಪ್ರತೀಕ ಅದು. ಹಾಗಾಗಿ ಅದನ್ನ ತೆಗೆಸ್ಕೊಳ್ಳೋದ್ಕಿಂತ ಸುಮಾರು ಬಿಳಿ ಮುಟ್ಟಿ ಇದೊಂದು ದೊಡ್ಡ ಕಾಯಿಲೆ ಏನಲ್ಲ. ನಿಮಗೆ ಇದಕ್ಕೆ ಸುಮಾರು ಟ್ರೀಟ್ಮೆಂಟ್ಸ್ ಇದೆ. ತಗೊಳೋದ್ರಿಂದ ಟೈಮಿಗೆ ಡಾಕ್ಟರ್ಸ್ನ ವಿಸಿಟ್ ಮಾಡೋದ್ರಿಂದ ಅದಕ್ಕೆ ಸುಲಭವಾಗಿ ಪರಿಹಾರ ಕಾಣ್ಕೋಬೋದು. ಇನ್ನು ಈ ಬದಲಾದ ಜೆಟ್ ಯುಗದಲ್ಲಿ ಎಲ್ಲವೂ ಫಾಸ್ಟ್ ಆಗಿಬಿಡ್ಬೇಕು, ಅಂದರೆ ತುಂಬ ಬೇಗನೆ ಮುಗ್ದೋಗ್ಬಿಡ್ಬೇಕು ಅಂತ ಬಯಸ್ತಾರೆ. ಆದರೆ ಮದುವೆ ವಿಷಯದಲ್ಲಿ ಮಾತ್ರ ಮುಂದೂಡಲ್ಪಡೋದು, ಅದಾದ ನಂತರ ಮಕ್ಕಳಾಗೋದ್ರ ಬಗ್ಗೆ ಯೋಚನೆನೇ ಮಾಡೋದು, ಇದು ಅಂದರೆ ಕೆರಿಯರ್ ಎಲ್ಲ ನಾವು ತುಂಬ ಮುಂದೆ ಬರಬೇಕು, ಈಗ ಮಕ್ಕಳು ಬೇಡ, ಈ ಥರ ಎಲ್ಲ ಯೋಚನೆ ಮಾಡೋದು ಒಂದು ಬಂಜೆತನಕ್ಕೆ ಕಾರಣವಾಗಿ ಫರ್ಟಿಲಿಟಿ ಅಂತ ನೀವೇನು ಹೇಳ್ತೀರಲ್ಲ, ಅದು ಸಮಸ್ಯೆ ಉಂಟಾಗ್ತಾ ಇದೆ. ಇದ್ರ ಬಗ್ಗೆ ಹೇಳಿ. ಈಗಿನ ಕಾಲದಲ್ಲಿ ನಮ್ಮ ಯುವತಿಯರು ನಾನು ಸೆಟ್ಲ್ ಆಗಬೇಕು, ನಾನು ಯಾರ ಮೇಲೆ ಡಿಪೆಂಡೆಂಟ್ ಆಗಿರಬಾರ್ದು, ನಾನು ಇಂಡಿಪೆಂಡೆಂಟ್ ಆಗಿರಬೇಕು, ನಾನು ಯಾರ ಹತ್ರನೂ ದುಡ್ಡಿಗೆ ಕೈ ಚಾಚಬಾರ್ದು, ನನ್ನ ದಿನ ಪ್ರತಿ ಖರ್ಚನ್ನು ನಾನೇ ನಿಭಾಯಿಸಬೇಕು ಅನ್ನೋ ಕಾರಣಕ್ಕೆ ಮದುವೆನ ಮುಂದೂಡ್ತಾ ಹೋಗ್ತಾರೆ. ಮುಂಚೆ ಎಲ್ಲ 22-23 ವಯಸ್ಸಿಗೆಲ್ಲ ಮದುವೆ ಆಗಿಬಿಡೋದು, 1 ವರ್ಷ 2 ವರ್ಷಕ್ಕೆ ಒಂದು ಮಗು, ಆ ಕಡೆ ಇನ್ನೊಂದು 2 ವರ್ಷಕ್ಕೆ ಇನ್ನೊಂದು ಮಗು, ಈ ಥರ ಫ್ಯಾಮಿಲಿ ಕಂಪ್ಲೀಟ್ ಅನ್ನೋದಿತ್ತು. ಈಗಿನ ಕಾಲದಲ್ಲಿ 28-30 ವರ್ಷ ಇಲ್ಲದೇ ಯಾವ ಹೆಣ್ಮಕ್ಳು ಮದುವೆ ಆಗೋಕ್ಕೆ ಒಪ್ಪೋದೇ ಇಲ್ಲ. ಅದರಲ್ಲಿ ಈ IT-BT ಏನು ವರ್ಕ್ ಮಾಡೋ ಯುವತಿಯರು ಏನಿರ್ತಾರಲ್ಲ, ಅವ್ರಿಗೆ ಡೇ ಶಿಫ್ಟ್ಸು, ನೈಟ್ ಶಿಫ್ಟ್ಸ್ ಇರೋರು ಏನಾಗುತ್ತೆ, ದಿನ ಪೂರ್ತಿ ನಿದ್ದೆ ಮಾಡ್ತಾರೆ, ನೈಟಲ್ಲಿ ವರ್ಕ್ ಮಾಡ್ತಾರೆ. ಆಮೇಲೆ ಫುಡ್ ಹ್ಯಾಬಿಟ್ಸ್, ನೈಟೆಲ್ಲ ವರ್ಕ್ ಮಾಡುವಾಗ ಮಧ್ಯೆ ತಿಂತಾ ಇರ್ತಾರೆ, ದಿನಪೂರ್ತಿ ಮಲಗಿ ದಿನಪೂರ್ತಿ ಇನ್ನೂ ತಿನ್ನೋದೇ ಇಲ್ಲ. ಅವ್ರದ್ದು ಫುಡ್ ಹ್ಯಾಬಿಟ್ಸು ಚೇಂಜ್ ಆಗಿರುತ್ತೆ, ಒಂದು ಸ್ಲೀಪಿಂಗ್ ಹ್ಯಾಬಿಟ್ಸ್ ಚೇಂಜ್ ಆಗಿರುತ್ತೆ. ಇದು ನಮ್ಮ ಆಯುರ್ವೇದದ ಆಚಾರ್ಯರು ಹೇಳಿದ್ದಾರೆ, ದಿನಚರ್ಯ, ಋತುಚರ್ಯ, ನಾವು ಋತುಗಳಿಗೆ ತಕ್ಕ ಹಾಗೆ ನಮ್ಮ ಜೀವನ ಶೈಲಿ ಬದಲಾಯಿಸ್ಕೋಬೇಕು. ನಮ್ಮ ದಿನಚರ್ಯ ಅಂತ ಇರುತ್ತೆ. ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಎದ್ದೇಳಬೇಕು, ಅರ್ಲಿ ಟು ಬೆಡ್ ಅರ್ಲಿ ಟು ರೇಸ್, ನೀವು ಕೇಳಿರ್ತೀರ. ಅದೆಲ್ಲ ಉಲ್ಟಾಗೋಗಿದೆ. ಇದರಿಂದ ಏನಾಗುತ್ತೆ, ಅವ್ರ ದೇಹದಲ್ಲಿ ಅವರಿಗೆ ಗೊತ್ತಿಲ್ಲದೇ ಒಂದು ಸ್ಟ್ರೆಸ್ ಇರುತ್ತೆ. ಕಂಪ್ಲೀಟ್ ಅವ್ರದ್ದು ಲೈಫ್ ಸ್ಟೈಲ್ ಚೇಂಜಸ್ ಆಗೋ ಕಾರಣ ಅವರಲ್ಲಿ ಹಾರ್ಮೋನ್ಸ್ ಆಲ್ರೆಡಿ ವ್ಯತ್ಯಾಸ ಆಗಿರುತ್ತೆ. ಇದರಿಂದ ಅವ್ರು ಸುಮಾರು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಆಲ್ರೆಡಿ ಕಾಡ್ತಾ ಇರುತ್ತೆ. ಅದರಲ್ಲಿ ಇವರು ಮದುವೆ ಫಸ್ಟ್ ಆಫ್ ಆಲ್ ಲೇಟು, ಮದುವೆ ಆದಮೇಲೆ ಮಕ್ಕಳು ಮಾಡ್ಕೊಳ್ಳೋಕ್ಕೆ ಪರಸ್ಪರ ಅರ್ಥ ಮಾಡ್ಕೋಬೇಕು, ನಮಗೆ ನಮ್ಮದೇ ಟೈಮ್ ಬೇಕು ಅನ್ನೋ ಕಾರಣದಿಂದ 4 ವರ್ಷ 5 ವರ್ಷ ಮಕ್ಕಳಾಗೋದನ್ನ ಮುಂದೂಡ್ತಾರೆ. ಇದು ಎಲ್ಲದರಿಂದ ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಪ್ರತಿ ಮನೆಯಲ್ಲೂ ಒಂದೊಂದು ಕೇಸು ಇನ್ಫರ್ಟಿಲಿಟಿ, ಬಂಜೆತನ ಅನ್ನೋದು ಈಗಿನ ಕಾಲದಲ್ಲಿ ಕಾಡ್ತಾ ಇದೆ. ನೀವೀಗ ಯಾವ ಟೈಮಲ್ಲಿ ನೀವು ಡಾಕ್ಟ್ರನ್ನ ವಿಸಿಟ್ ಮಾಡಬೇಕು ಅಂದರೆ, 35 ವರ್ಷ ತನಕನೂ ನಿಮಗೆ ಮೊದಲನೇ ಮಗು ಆಗಿಲ್ಲ ಅಂದರೆ, ಉದಾಹರಣೆಗೆ ನೀವು ಒಬ್ಬರು ಮದುವೆ ಆಗಿರೋದು 32-33 ವರ್ಷಕ್ಕೆ, ಕೆಲವೊಬ್ರು ಮದುವೆ ಆದರು ಅಂತ ಅಂದ್ಕೊಳ್ಳಿ, ಮೊದಲನೇ ಮಗು 35 ವರ್ಷ ತನಕನೂ ಆಗಿಲ್ಲ ಅಂತಂದರೆ ಆ ಟೈಮಲ್ಲಿ ಖಂಡಿತ ಡಾಕ್ಟ್ರನ್ನ ವಿಸಿಟ್ ಮಾಡಬೇಕು. ಅದ್ರ ಜೊತೆಗೆ ಗಂಡ ಹೆಂಡತಿ ಲೈಂಗಿಕ ಸಂಪರ್ಕದಲ್ಲಿ 1 ವರ್ಷ ಕಂಟಿನ್ಯೂ ಆಗಿದ್ದು ಅವಾಗೂ ಮಕ್ಕಳು ಆಗಿಲ್ಲ ಅಂದರೆ ಅವಾಗೂ ಕೂಡ ಇದು ಮಾಡಬೇಕು. ಆಮೇಲೆ ಅವರಿಗೆ ಸರಿಯಾಗಿ ಮೆನ್ಸಸ್ ಆಗ್ತಿರಲ್ಲ, ಮುಟ್ಟಿನ ಸಮಸ್ಯೆ ಇರುತ್ತೆ, 2 ತಿಂಗಳಿಗೊಂದ್ಸಲಿ 3 ತಿಂಗಳಿಗೊಂದ್ಸಲಿ ಮುಟ್ಟ ಆಗ್ತಾ ಇದ್ರು ಅಂದರೆ ಆ ಟೈಮಲ್ಲಿ ಕೂಡ ಡೆಫಿನೆಟ್ಲಿ ಅವರು ಕನ್ಸಲ್ಟ್ ಮಾಡಬೇಕು. ಈಗಿನ ಟೆಕ್ನಾಲಜೀಸ್ ಎಲ್ಲ ತುಂಬ ಮುಂದುವರೆದಿದೆ. ನಿಮಗೆ ಅಲ್ಟ್ರಾಸೌಂಡ್ ಅನ್ನೋದಿಂದಿದೆ, ನಿಮಗೆ ಎಂಡೋಮೆಟ್ರಿಯೋಸಿಸ್ಸು, ಪಾಲಿಪ್ಸು, ಫೈಬ್ರಾಯ್ಡ್ಸು, ಇವೆಲ್ಲದೂ ನೀವು ಇವಾಗೇ ರೂಲ್ ಔಟ್ ಮಾಡ್ಕೋಬೋದು. ಮಾಡಿಕೊಂಡು ಸೂಕ್ತ ರೀತಿಯಾದ ನೀವು ಟ್ರೀಟ್ಮೆಂಟನ್ನು ತಗೋಬೋದು. ಈ ಗರ್ಭಕೋಶ ಕಂಠ ಕ್ಯಾನ್ಸರ್ ಅಥವಾ ಸರ್ವೈಕಲ್ ಕ್ಯಾನ್ಸರ್ ಅಂತ ತುಂಬ ಇತ್ತೀಚಿನ ಚರ್ಚೆಯ ವಿಷಯ ಅಂತ ಹೇಳ್ಬೋದು. ಹಾಗಂದ್ರೆ ಏನು ಡಾಕ್ಟ್ರೆ? ಗರ್ಭಕೋಶದ ಕಂಠ ಅಂತ ಅಂದರೆ ಸರ್ವಿಕ್ಸ್ ಅಂತ ಹೇಳ್ತೀವಿ ಮೊದಲನೇದಾಗಿ. ಅದಕ್ಕೆ ಆಗೋ ಕ್ಯಾನ್ಸರ್ನೇ ಗರ್ಭಕೋಶದ ಕಂಠದ ಕ್ಯಾನ್ಸರ್ ಆರ್ ಸರ್ವೈಕಲ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಇದು ಆಗೋದು ಒಂದು ವೈರಸ್ಸಿಂದ, ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ವೈರಸ್ಸಿಂದ ಆಗುತ್ತೆ. ಇದು ಯಾರಾದ್ರಲ್ಲೂ ಬೇಕಾದರೂ ಆಗ್ಬೋದು. ಇದಕ್ಕೇನು ಪರ್ಟಿಕ್ಯುಲರ್ ಈ ಏಜೆ ಅಂತ ಏನಿಲ್ಲ ನಿಮಗೆ. ಜೊತೆಗೆ ಇದರಿಂದನೇ ಆಗುತ್ತೆ ಅಂತಲೂ ಏನಿಲ್ಲ, ಯಾರಲ್ಲಿ ಬೇಕಾದರೂ ಇದನ್ನ ಆಗ್ಬೋದು. ನಮ್ಮ ಭಾರತದಲ್ಲಿ ಜಾಸ್ತಿ ಕಂಡು ಬರೋದಂದರೆ ಮೊದಲನೇದಾಗಿ ಸ್ತನ ಕ್ಯಾನ್ಸರ್, ಇಲ್ಲ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಅದು ಬಿಟ್ಟರೆ ಎರಡನೇದಾಗಿ ಇರೋದೇ ಸರ್ವೈಕಲ್ ಕ್ಯಾನ್ಸರ್, ಈ ಗರ್ಭಕೋಶ ಕಂಠದ ಕ್ಯಾನ್ಸರ್ ಅಂತ ಹೇಳ್ತೀವಂತೆ. ಇದರಲ್ಲಿ ನಿಮಗೆ ಯಾವ ಟೈಮಲ್ಲಿ ನೀವು ಡಾಕ್ಟರ್ ವಿಸಿಟ್ ಮಾಡಬೇಕು ಅಂತ ಅಂದರೆ, ನಿಮಗೆ ಡಿಸ್ಯೂಟ್ರೈನ್ ಬ್ಲೀಡಿಂಗ್ ಅಂತ ಕರಿತೀವಿ. ಅಂದರೆ ನಿಮಗೆ 2 ಮುಟ್ಟಿನ ಮಧ್ಯಕ್ಕೆ ಬ್ಲೀಡಿಂಗ್ ಆಗ್ತಾ ಹೋಗೋದು, ಜೊತೆಗೆ ಮುಟ್ಟಾದಾಗ ಅತಿಯಾದ ರಕ್ತಸ್ರಾವ ಆಗೋದು, ಇಲ್ಲ ಅಂತ ಅಂದರೆ ಜೊತೆಗೆ ನಿಮ್ಮ ಯೋನಿಯಿಂದ ಸ್ರಾವ ಆಗೋದು, ಜಾಸ್ತಿ ಬಿಳಿ ಮುಟ್ಟಾಗೋದು. ನಾನು ಆವಾಗಲೇ ಹೇಳ್ದಂಗೆ ಬಿಳಿ ಮುಟ್ಟು ಸ್ವಲ್ಪ ಆದರೆ ಅದು ನಾರ್ಮಲ್, ಅದು ಸಹಜವಾಗಿದ್ದು. ಬಟ್ ಜಾಸ್ತಿ ಆದರೆ ಡೆಫಿನೆಟ್ಲಿ ನೀವು ಹಾಸ್ಪಿಟ್ಲಿಗೆ ಹೋಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲೇಬೇಕು. ಜೊತೆಗೆ ತುಂಬ ಕಿಬ್ಬೊಟ್ಟೆ ನೋವು ಬರೋದು, ಇದೆಲ್ಲ ಆದಾಗ ನೀವು ತಡ ಮಾಡ್ದೇ ಡಾಕ್ಟ್ರನ್ನ ಹೋಗಿ ವಿಸಿಟ್ ಮಾಡಬೇಕು. ಸೊ ಬಹುಶಃ ಈ ಸಮಸ್ಯೆಗಳಿಗೆ ಕಾರಣ ಅಂದರೆ ಆ ಒಂದು ರೋಗದ ಬಗ್ಗೆ ಅರಿವು ಕೊರತೆ ಮತ್ತು ಸ್ವಚ್ಛತೆಯ ಕೊರತೆ ಇರ್ಬೋದೆ. ಇದಕ್ಕೆ ಸೂಕ್ತ ಪರಿಹಾರ ಅಂದರೆ ತಪಾಸಣೆ ಅಂತ ನೀವು ಹೇಳಿದ್ರಿ. ಸೊ ಇದನ್ನು ಹೇಗೆ ಟೆಸ್ಟ್ ಮಾಡಿಸ್ಬೇಕು, ಯಾವಾಗ ಅಂತ ಹೇಳ್ತೀರಾ?
ಇದಕ್ಕೆ ಸುಮಾರು ಟೆಸ್ಟ್ಗಳನ್ನು ಈಗಿನ ಕಾಲದಲ್ಲಿ ಬಂದಿದೆ. ನಿಮಗೆ ಪರ್ ವೆಜನಲ್ ಎಕ್ಸಾಮಿನೇಷನ್ ಅಂತ ಅಂದರೆ ಯೋನಿಯೊಳಗೆ ನಾವು ಒಂದು ಕೊಲ್ಕೋಸ್ಕೋಪಿ ಅಂತಲೂ ಬಂದಿದೆ, ಯೋನಿ ಪರೀಕ್ಷೆ ಅಂತಲೂ ಬಂದಿದೆ, ಜೊತೆಗೆ ಪ್ಯಾಪ್ಸ್ಮಿಯರ್ ಟೆಸ್ಟು, ಹೀಗೆ ಸುಮಾರು ಸ್ಕ್ರೀನಿಂಗ್ ಟೆಸ್ಟ್ಗಳು ನಮಗೀಗ ಬಂದಿದೆ. ನಮ್ಮ ದೇಶದ ಹೆಣ್ಮಕ್ಳು ಇದಕ್ಕೆ ಅರಿವಿಲ್ಲದೆ ನಾಚಿಕೆ ಸ್ವಭಾವದಿಂದನೂ ಆಸ್ಪತ್ರೆಗೆ ಬರೋದೇ ಇಲ್ಲ. ಇದು ಸಹಜವಾಗಿ ಇರುತ್ತೆ ಅಂತ ಬರೋದೇ ಇಲ್ಲ. ಹಾಗಾಗಿ ಇದ್ರದ್ದು ನಮಗೆ ಡಯಾಗ್ನೋಸಿಸ್ ತುಂಬ ಲೇಟಾಗಿ ಆಗ್ತಾಯಿದೆ. ನೀವು ಪೇಷಂಟು ಜಲ್ದಿ ಈ ಥರ ಏನಾದ್ರು ಸಮಸ್ಯೆ ಇದ್ದಾಗ ಜಲ್ದಿ ಹಾಸ್ಪಿಟ್ಲಿಗೆ ಬಂದರೆ ಫಸ್ಟ್ ಸ್ಟೇಜಲ್ಲಿನೇ ಡಯಾಗ್ನೋಸ್ ಮಾಡಿಕೊಂಡ್ರೆ ಖಂಡಿತ ಇದಕ್ಕೆ ಟ್ರೀಟ್ಮೆಂಟ್ ಇದೆ. ಆದರೆ ಪೇಷಂಟ್ ನಾಚಿಕೆಯಿಂದ ಜಲ್ದಿ ಬರದೇ ಇರೋ ಕಾರಣ ಎಸ್ಪೆಷಲಿ ನಮ್ಮ ಭಾರತದಲ್ಲಿ ಇದರದ್ದು ಡಯಾಗ್ನೋಸಿಸ್ ತುಂಬ ಲೇಟ್ ಆಗ್ತದೆ. ಈ ಒಂದು ಟೆಸ್ಟನ್ನು ನಮ್ಮಲ್ಲಿ ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಂತ ಏನು ಹೇಳ್ತೀವಲ್ಲ, ಅದು ಎಕ್ಸಾಂಪಲ್ ಒಂದು ಮಹಿಳೆ ಅವ್ರಿಗೆ ಏನೂ ತೊಂದರೆ ಇರೋದಿಲ್ಲ, ಯಾವುದೋ ಗರ್ಭಕೋಶ ಸಮಸ್ಯೆ ಇಲ್ಲ, ಮುಟ್ಟು ಸರಿಯಾಗಿ ಆಗ್ತಾ ಇರುತ್ತೆ, ನನಗೆ ಹೊಟ್ಟೆ ನೋವಿಲ್ಲ, ಬಿಳಿ ಮುಟ್ಟಿಲ್ಲ, ಏನೂ ಇಲ್ಲ ಅಂತ ಅಂದ್ರೂ ಕೂಡ 21ರಿಂದ 30 ವರ್ಷದ ಒಳಗಿನ ಮಹಿಳೆ ಪ್ರತಿ 3 ವರ್ಷಕ್ಕೊಮ್ಮೆ ಈ ನಮ್ಮ ಪ್ಯಾಪ್ಸ್ಮಿಯರ್ ಟೆಸ್ಟನ್ನು ಮಾಡ್ಕೋಬೇಕು. ಈಗ ಹಲವಾರು ಬೇರೆ ದೇಶಗಳಲ್ಲಿ ಇದನ್ನು ರೂಟೀನ್ ಎವ್ರಿ ವರ್ಷ ಮಾಡ್ಕೋತಾ ಇದ್ದಾರೆ. ಇದನ್ನು ಎವ್ರಿ ಇಯರು ಇದನ್ನು ಟೆಸ್ಟ್ ಮಾಡಿ ಅವರು ಓಕೆ ಎಲ್ಲ ನಾರ್ಮಲ್ ಇದೆ ಅನ್ನೋ ಒಂದು ದೃಷ್ಟಿಗೆ ಬರ್ತಾ ಇದ್ದಾರೆ. ಜೊತೆಗೆ 30ರಿಂದ 65 ವರ್ಷ ತನಕ ಪ್ರತಿ ವರ್ಷನೂ ಟೆಸ್ಟ್ ಮಾಡಿಸ್ಕೋಬೇಕು. ಆದರೆ ನಮ್ಮ ದೇಶದ ಮಹಿಳೆಯರು ತೊಂದರೆ ಇದ್ರೇ ಆಸ್ಪತ್ರೆಗೆ ಬರೋದು ಕಷ್ಟ. ಇನ್ನು ಏನು ಇಲ್ಲದೇ 3 ವರ್ಷಕ್ಕೊಮ್ಮೆ ಬನ್ನಿ, 1 ವರ್ಷಕ್ಕೊಮ್ಮೆ ಬಂದು ಪ್ಯಾಪ್ಸ್ಮಿಯರ್ ಟೆಸ್ಟ್ ಮಾಡಿಸ್ಕೊಳ್ರಿ ಅಂತ ಅಂದರೆ ಬರೋದೇ ಇಲ್ಲ. ಅದನ್ನೊಂದಿಷ್ಟು ಅರಿವು ಮೂಡಿಸ್ಕೊಂಡು ಇನ್ನು ಮೇಲಾದರೂ ಮಹಿಳೆಯರು ಚೇಂಜ್ ಆಗಿ ಈ ಥರ ಒಂದು ಕ್ಯಾನ್ಸರ್ಗೆ ತುತ್ತಾಗಬಾರ್ದು ಅನ್ನೋದಕ್ಕೆ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು. ಆಮೇಲೆ ಈ ವೈದ್ಯರಾಗಿ ಈ ಬಗ್ಗೆ ಜಾಗೃತಿ ಹೇಗೆ ನಡೀತಾ ಇದೆ ನಿಮ್ಮ ಅಂದರೆ ಎಲ್ಲ ವೈದ್ಯ ಸಮೂಹದಿಂದ? ಯಾಕೆಂದರೆ ಈ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಮಹಿಳೆಯರು ನೀವು ಅಂದಂಗೆ ಒಂದು ನಾಚಿಕೆ ಸ್ವಭಾವದಿಂದ, ಸೊ ಅವರೆಲ್ಲ ಜಾಗೃತಿ ಮೂಡಿಸೋದು ಹೇಗಂತೀರಾ? ಇದಕ್ಕೆ ಜಾಗೃತಿ ಮೂಡಿಸೋದು ಹೇಗೆ ಅಂದರೆ ಸುಮಾರು ನಾವು ಮೆಡಿಕಲ್ ಕ್ಯಾಂಪ್ಸ್ಗಳನ್ನಾಗಿ ಮಾಡ್ತಾ ಇದ್ದೀವಿ. ನೀವು ಇದಕ್ಕೆ ಪೇಷಂಟಿಗೆ ನಾವು ಬಂದು ದುಡ್ಡು ಕೊಟ್ಟು ನಾವು ಟೆಸ್ಟ್ಗಳನ್ನು ಮಾಡಿಸ್ಕೊಳ್ರಿ ಅಂತ ಅಂದರೆ ಮಾಡಿಸ್ಕೊಳ್ಳೋದು ಕಷ್ಟ. ಈಗ ಗೌರ್ಮೆಂಟ್ ಕಡೆಯಿಂದನೂ ಸುಮಾರು ಅಭಿಯಾನಗಳು ಬಂದಿದೆ. ಗೌರ್ಮೆಂಟಲ್ಲಿ ಪ್ಯಾಪ್ಸ್ಮಿಯರ್ನ ಫ್ರೀಯಾಗಿ ಸುಮಾರು ಕಡೆ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಹಾಸ್ಪಿಟಲ್ಗೆ ನೀವು ಪೇಷಂಟು ಒಂದು ಮಹಿಳೆ ಒಂದು 25-30 ವರ್ಷದ ಮಹಿಳೆ ಒಬ್ಬಳು ಬಂದಿದ್ದಾಳೆ, ಬರೀ ಹೊಟ್ಟೆ ನೋವು ಅಂತಂದು ಬಂದಿದ್ದಾಳೆ ಅಂತ ಅಂದರೆ ನಾವು ಹೊಟ್ಟೆ ನೋವಿಗೆ ಮೆಡಿಸಿನ್ಸ್ ಕೊಡದೇನೆ ಆ ಪೇಷಂಟಿಗೆ ನಾವು ಯೋನಿ ಪರೀಕ್ಷೆಗಳನ್ನು ಮಾಡ್ತಾ ಇದ್ದೀವಿ. ಯಾರೋ ಒಬ್ಬರಿಗೆ ನಾವು 100 ಜನಕ್ಕೆ ಮಾಡಿದರೆ ಅದರಲ್ಲಿ ಒಬ್ಬರಿಗೆ ನಮಗೆ ಸಫಲತೆ ಸಿಕ್ಕರೂ ಅವ್ರಿಗೆ ಅರ್ಲಿ ಡಿಟೆಕ್ಷನ್ ಆಯ್ತಾ ಅಂತಂದ್ರೂ ನಾವು ಮಾಡೋದು ನಮಗೊಂದು ತೃಪ್ತಿಕರವಾಗಿರುತ್ತೆ, ಆ ಪೇಷಂಟಿಗೂ ಒಂದು ಒಳಿತಾಗುತ್ತೆ ಅನ್ನೋ ಕಾರಣಕ್ಕೆ ನಾವು ಪ್ರತಿಯೊಬ್ಬರಿಗೂ ಯೋನಿ ಪರೀಕ್ಷೆಗಳನ್ನು ಮಾಡ್ತಾ ಕಂಡುಹಿಡಿತಾ ಇದ್ದೀವಿ. ಡಾಕ್ಟ್ರೇ, ಈ ಒಂದು ಸರ್ವೈಕಲ್ ಅಂದರೆ ಗರ್ಭ ಕೊರಳಿನ ಕ್ಯಾನ್ಸರ್ ಬರದಂತೆ ತಡೆಗಟ್ಟೋಕೆ ಇರುವ ಪರಿಹಾರ ಮಾರ್ಗಗಳೇನು ಮತ್ತು ಇದಕ್ಕಿರುವ ಟ್ರೀಟ್ಮೆಂಟ್ ಅಥವಾ ಚಿಕಿತ್ಸೆ ಏನಿದೆ ಹೇಳ್ತೀರಾ? ಈಗಿನ ದಿನಮಾನದಲ್ಲಿ ಇದಕ್ಕೆ ವ್ಯಾಕ್ಸಿನೇಷನ್ HPV ವ್ಯಾಕ್ಸಿನ್ ಅಂತ ಕರಿತೀವಿ. ಇದನ್ನು 0, 2 ಮತ್ತು 6 ಅಂತ ಡೋಸಲ್ಲಿ ಹಾಕ್ತಾ ಹೋಗ್ತೀವಿ. ಅಂದರೆ ಮಗು ಒಂದು 11ರಿಂದ 13 ವರ್ಷದಲ್ಲಿರುವಾಗ ಮಗು 0+, ಅದಾದಮೇಲೆ 2 ತಿಂಗಳಾದಮೇಲೆ ಇನ್ನೊಂದು 2ನೇ ಡೋಸು, ಮತ್ತು ಅದಾದ ನಂತರ 6 ತಿಂಗಳಾದಮೇಲೆ 3ನೇ ಡೋಸು, ಈ ಥರವಾಗಿ 3 ಡೋಸ್ಗಳನ್ನಾಗಿ ವ್ಯಾಕ್ಸಿನನ್ನು ಹಾಕ್ತಾಯಿದ್ದೀವಿ. ಈ HPV ವ್ಯಾಕ್ಸಿನನ್ನು ಒಂದು ಮಗು ಲೈಂಗಿಕ ಸಂಪರ್ಕ ಬರೋದಕ್ಕಿಂತ ಮುಂಚೆನೇ ಅಂದರೆ 10ರಿಂದ 13 ವರ್ಷದಲ್ಲಿ ಮೊದಲನೇ ಡೋಸನ್ನ ಹಾಕಿಸ್ಬೇಕು. ಅದಾದ ನಂತರ ಇದನ್ನು 40 ವರ್ಷದ ತನಕ ಯಾವಾಗಾದ್ರೂ ವ್ಯಾಕ್ಸಿನೇಷನ್ ಹಾಕಿಸ್ಬೋದು. ಆದರೆ ಸಣ್ಣ ಮಗು ಇದ್ದಾಗ ಹಾಕಿಸುವಾಗ ಅದರ ಪರಿಣಾಮ ಜಾಸ್ತಿ ಇರುತ್ತೆ. ಈಗ ನಾವು ನಮ್ಮ ಮಕ್ಕಳಿಗೆ ಬರ್ತ್ಡೇ ಅಂತ ಬಂದಾಗ ಬರ್ಡೇ ಸೆಲೆಬ್ರೇಷನ್ಗೆ ನಾವು ಬರ್ಡೇ ಪಾರ್ಟಿ, ಸುಮಾರು ಮಕ್ಕಳಿಗೆ ಬರ್ಡೇ ಗಿಫ್ಟ್ಸು, ಕೇಕು, ಬಟ್ಟೆ ಅಂತ ಸುಮಾರು ಖರ್ಚುಗಳನ್ನಾಗಿ ಮಾಡ್ತೀವಿ. ಆದರೆ ಈ ವರ್ಷ ನಾವು ಒಂದು ಪೇರೆಂಟ್ಸ್ ಆಗಿ ಒಂದು ಪಣವನ್ನು ತೊಡ್ಬೋದು, ನಮ್ಮ ಮಗುವಿಗೆ ಈ ವರ್ಷದ ನಾವು ಬರ್ಡೇ ಗಿಫ್ಟ್ ಆಗಿ HPV ವ್ಯಾಕ್ಸಿನ್ನ ಹಾಕಿಸ್ತೀವಿ ಅಂತ. ಇದರಿಂದ ನಾವು ನಮ್ಮ ಭಾರತದಲ್ಲಿ ನಮ್ಮ ಮಕ್ಕಳನ್ನು ಈ ಗರ್ಭಕೋಶ ಕಂಠದ ಕ್ಯಾನ್ಸರ್ ಮುಕ್ತರನ್ನಾಗಿ ಮಾಡ್ಬೋದು. ಇದಕ್ಕಿಂತ ಒಳ್ಳೆಯ ಗಿಫ್ಟು ನಾವು ನಮ್ಮ ಮಕ್ಕಳಿಗೆ ಇನ್ನೇನೂ ಕೊಡೋಕ್ಕೆ ಸಾಧ್ಯ ಇಲ್ಲ ಅನ್ನೋದರಿಂದ ಹಾಕಿಸ್ಬೇಕು. ಡಾಕ್ಟ್ರೇ, ಈಗ ನೀವು ಈ ಗರ್ಭ ಕೊರಳಿನ ಕ್ಯಾನ್ಸರ್ದು ಒಂದು ವ್ಯಾಕ್ಸಿನ್ ಬಂದಿದೆ ಅಂತ ಹೇಳಿದ್ರಿ. ಹೌದು. ಈಗ ಅದನ್ನು ಮಾಡಿಸ್ಲಿಕ್ಕಾಗಿನೇ ಪೇಷಂಟು ನಿಮ್ಮ ಹತ್ರ ಬಂದಾಗ ಈಗ ಅದನ್ನು ತಪಾಸಣೆ ಮಾಡಿ ಅವಾಗ ನಿಮಗೆ ಈಗಾಗಲೇ ಕ್ಯಾನ್ಸರ್ ಅಂತ ಅಲ್ಲಿ ನಿಮಗೆ ಒಂದು ತಪಾಸಣೆ ಮಾಡಿದ್ಮೇಲೆ ಗೊತ್ತಾಯ್ತು ಅಂದಾಗ ಅವಾಗ ಇದು ಉಪಯುಕ್ತನಾ ಇಂಜೆಕ್ಷನ್? ಆವಾಗ ನೀವು ಇಂಜೆಕ್ಷನ್ ಹಾಕೋದ್ರ ಬದಲು ನೀವು ಫಸ್ಟ್ ಆಫ್ ಆಲ್ ನೀವು ಆ ಟೈಮಲ್ಲಿ ಗಾಬರಿ ಆಗೋ ಅವಶ್ಯಕತೆಯೇ ಇಲ್ಲ. ನಾವು ಒಂದು ಈಗಿನ ಟೆಕ್ನಾಲಜಿ ಸ್ಕ್ಯಾನು ಇನ್ನೊಂದು ಮಾಡೋದ್ರಿಂದ ಪೆಟ್ ಸ್ಕ್ಯಾನ್ ಎಲ್ಲ ಬರುತ್ತೆ. ಅದು ಮಾಡೋದ್ರಿಂದ ಯಾವ ಸ್ಟೇಜಲ್ಲಿದೆ ಅನ್ನೋದನ್ನು ನಾವು ಕಂಡುಹಿಡ್ಕೋತೀವಿ. 4 ಸ್ಟೇಜಲ್ಲಿ ಇರುತ್ತೆ. ಮೊದಲನೇ ಸ್ಟೇಜಲ್ಲಿ 2ನೇ ಸ್ಟೇಜಲ್ಲಿ ಇತ್ತು ಅಂತಂದರೆ ನೀವು ಆವಾಗ ಹಿಸ್ಟೆಕ್ಟಮಿ ಅಂದರೆ ಗರ್ಭಾಶಯನ ತೆಗೆಯೋದು ಅದನ್ನು ಮಾಡಬಹುದು. 3ನೇದು 4ನೇ ಸ್ಟೇಜ್ ಇತ್ತು ಅಂತಂದರೆ ಅದನ್ನು ರೇಡಿಯೋಥೆರಪಿ, ಕೀಮೋಥೆರಪಿ ಅಂಕ ಮಾಡೋದ್ರ ಮೂಲಕ ನಿಮ್ಮನ್ನು ಕ್ಯಾನ್ಸರ್ ಮುಕ್ತನಾಗಿ ಮಾಡ್ಬೋದು. ಆದರೆ ಗಾಬರಿ ಪಟ್ಕೊಂಡು ನನ್ನ ಲೈಫ್ ಮುಗೀತು, ಇನ್ನೇನು ನಾನು ಸತ್ತೋಗ್ಬಿಡ್ತೀನಿ, ನನ್ನ ಮಕ್ಕಳನ್ನ ಯಾರು ಅನ್ನೋ ಒಂದು ಕಾನ್ಸೆಪ್ಟಿಗೆ ಬರೋ ಅವಶ್ಯಕತೆ ಅನ್ನೋದು ಇಲ್ಲ.
ಆಮೇಲೆ ಈಗ ಅವಶ್ಯಕತೆ ಇದ್ದಾಗ ಗರ್ಭಾಶಯವನ್ನ ರಿಮೂವ್ ಮಾಡ್ಬೇಕು ಅಥವಾ ಅದನ್ನ ತೆಗಿಸ್ಬೇಕು ಅಂತ ಇರುತ್ತೆ. ತುಂಬಾ ಜನ ಒಂದ್ ಸ್ವಲ್ಪ ನೋವಾಗ್ಬಿಟ್ರೆ ಸಾಕು, ಅಥವಾ ಈಗ ಇನ್ನೇನ್ ಮಕ್ಕಳಾಗಿ ನೀವು ಹೇಳಿದ್ರಲ್ಲ ಆಗ್ಲೇ, ಅಂದ್ರೆ ಅಧಿಕ ರಕ್ತಸ್ರಾವ ಆದ ತಕ್ಷಣ ತೆಗಿಸುವಂತ ತುಂಬಾ ಜನ ಮಹಿಳೆ ಇದ್ದಾರೆ. ಸುಮಾರು ಜನಕ್ಕೆ ಕಾನ್ಸೆಪ್ಟ್ ಇರುತ್ತೆ, ಮಕ್ಕಳು ಆಗೋದಕ್ಕೋಸ್ಕರ ಗರ್ಭಚೀಲ, ನನ್ನ ಫ್ಯಾಮಿಲಿ ಕಂಪ್ಲೀಟ್ ಆಯಿತು ಅಂದರೆ ಗರ್ಭಚೀಲದ ನನಗೆ ಅವಶ್ಯಕತೆನೇ ಇಲ್ಲ ಅಂತ. ಆದರೆ ಅದು ತೆಗೆಸಿದ ಮೇಲೆ ನಮ್ಮ ದೇಹದಲ್ಲಿ ಸುಮಾರು ಪರಿಣಾಮಗಳು ಆಗ್ತವೆ, ಅದರ ಅರಿವು ನಮ್ಮ ಜನಕ್ಕೆ ಇಲ್ಲ. ಹಾಗಾಗಿ ನಮ್ಮ ಆಸ್ಪತ್ರೆಗಳಿಗೆ ಪೇಷಂಟ್ ಭೇಟಿ ಕೊಟ್ಟಾಗ ಈ ಥರ ನಮಗೆ ಬೇಡ ಆಗಿದೆ ಗರ್ಭಚೀಲ ಅಂತ ತೆಗೆಸಿ ಅಂತ ಹೇಳಿದಾಗ ನಾವು ಅವರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕು. ನಿಮಗೆ ಟ್ರೀಟ್ಮೆಂಟಲ್ಲಿ ನಿಮಗೆ ಮೆಡಿಸಿನ್ಸಿಂದ ನಿಮಗೆ ಗುಣಮುಖ ಆಗ್ತೀರಾ, ನಿಮಗೆ ಅದನ್ನು ತೆಗೆಸೋ ಅವಶ್ಯಕತೆ ಏನಿಲ್ಲ. ತುಂಬ ಅನಿವಾರ್ಯ ಪರಿಸ್ಥಿತಿ ಇತ್ತು ಅಂದಾಗ ನಾವೇ ತೆಗೆಸೋಕ್ಕೆ ನಿಮಗೆ ಸಜೆಸ್ಟ್ ಮಾಡ್ತೀವಿ, ತೆಗೆಸೋ ಅವಶ್ಯಕತೆ. ಯಾಕಂದರೆ ಹೇಳಿದಾಗ ನಾನು ಆವಾಗಲೇ ಹೇಳಿದಾಗೆ ಕ್ಯಾಲ್ಶಿಯಂ ಡಿಪೋಸಿಷನ್ ಆಗಲಿ, ಇದರಿಂದ ನಿಮಗೆ ಹಾರ್ಟ್ ಪ್ರಾಬ್ಲಮ್ಸ್ ಕೂಡ ತುಂಬ ಹೆಣ್ಮಕ್ಳಿಗೆ ತಡೆಗಟ್ತಾ ಹೋಗುತ್ತೆ. ಅದನ್ನೆಲ್ಲದನ್ನು ನಾವು ನಮ್ಮ ಬಂದಾಗ ನಮ್ಮ ಮಹಿಳೆಯರಿಗೆ ನಾವು ಅರಿವು ಮೂಡಿಸ್ತಾ ಹೋಗಬೇಕು. ಆಮೇಲೆ ತುಂಬ ಒಂದು ಮುಟ್ಟು ನಿಂತ ಆದಮೇಲೆ ಈ ಫೈಬ್ರಾಯ್ಡ್ ಗಡ್ಡೆಗಳು ಇರೋದ್ರಿಂದ ಅಧಿಕ ರಕ್ತಸ್ರಾವ ಆಗುತ್ತೆ, ಅದಕ್ಕೂ ಯೂಟ್ರಸ್ ರಿಮೂವ್ ಮಾಡಬೇಕು ಅಂತ ಹೇಳ್ತಾರೆ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಡೆಫಿನೆಟ್ಲಿ ನೀವು ಆ ಫೈಬ್ರಾಯ್ಡ್ ಗಡ್ಡೆ ಎಲ್ಲಿದೆ, ಅದೇ ಇಂಟ್ರಾಮುಲಾರ್ ಫೈಬ್ರಾಯ್ಡ್ಸು ಆ ಥರ ಎಲ್ಲ ಹೇಳ್ತೀವಿ. ಆ ಫೈಬ್ರಾಯ್ಡ್ಸ್ ಎಲ್ಲಿದೆ, ಅದ್ರ ಸೈಜ್ ಎಷ್ಟಿದೆ, ಅದರಿಂದ ನಿಮಗೆ ರಕ್ತಸ್ರಾವ ಹೇಗೆ ಆಗ್ತಾ ಇದೆ, ಎಷ್ಟು ಪ್ರಮಾಣದಲ್ಲಿ ಆಗ್ತಾ ಇದೆ ಪ್ರತಿ ತಿಂಗಳು ಮುಟ್ಟಾದಾಗ ಅನ್ನೋದ್ರಿಂದ ಮೇಲೆ ನಾವು ಗರ್ಭಾಶಯ ತೆಗೆಸ್ಬೇಕೋ ಬೇಡ ಅನ್ನೋದನ್ನು ಡಿಸೈಡ್ ಮಾಡ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಈ ಒಂದು ಎಲ್ಲ ಗರ್ಭಕೋಶದ ಕ್ಯಾನ್ಸರ್ ಆಗಿರ್ಬೋದು ಅಥವಾ ಯೋನಿ ಸಂಬಂಧಿತ ಸಮಸ್ಯೆ ಇವುಗಳನ್ನೆಲ್ಲ ನೋಡಿದಾಗ ನಮ್ಮ ಆರೋಗ್ಯಕರ ಜೀವನ ಶೈಲಿ ಹೇಗಿರಬೇಕು ಅಂತ ಹೇಳ್ತೀರಾ? ಮೊದಲನೇದಾಗಿ ನಾವು ಹೆಣ್ಣು ಮಕ್ಕಳು ಹೇಗೆ ಮಾಡ್ತೀವಿ ಅಂತ ಅಂದರೆ ಮನೆಯಲ್ಲಿ ಅಡುಗೆ ಮಾಡೋದು, ಗಂಡು ನೋಡ್ಕೊಳ್ಳೋದು, ಮಕ್ಕಳು ನೋಡ್ಕೊಳ್ಳೋದು, ಅಪ್ಪ ಅಮ್ಮ ಅತ್ತೆ ಮಾವ ನೋಡ್ಕೊಳ್ಳೋದು ಅಂತ ನಮಗೊಂದು ಮೀ ಟೈಮ್, ಸೆಲ್ಫ್ ಟೈಮ್ ಅನ್ನೋದೇ ಕೊಟ್ಕೊಳ್ಳಲ್ಲ. ಈ ಸೆಲ್ಫ್ ಟೈಮ್ ನೀವು ದಿನದಲ್ಲಿ ಅರ್ಧ ಗಂಟೆ ಕೊಟ್ಕೊಂಡ್ರೆ ಸಾಕು. ನನ್ನ ದೇಹ ಹೇಗಿದೆ, ನಾನು ನನ್ನನ್ನು ಆರೋಗ್ಯವಾಗಿ ಇಟ್ಕೋಬೇಕು ಅಂದರೆ ನಾನು ಏನು ಮಾಡಬೇಕು, ಆ ಥರ ಒಂದು ಯೋಗ ಮಾಡೋದಾಗಲಿ, ಅದರ ಜೊತೆಗೆ ನೀವೇನೇ ಜಿಮ್ನಾಸ್ಟಿಕ್ಸ್ ಅಂತ ಬಂದಿದೆ, ನಿಮಗೆ ಡ್ಯಾನ್ಸ್ ಮಾಡೋದಾಗಲಿ, ಏನೋ ಒಂದಾಗಲಿ ಸ್ವಲ್ಪ ಆ ಒಂದು ಹಾಫ್ ಆನ್ ಅವರ್ ನಮಗೋಸ್ಕರ ನಾವು ಇಟ್ಕೊಂಡ್ರೆ ಅದರಲ್ಲಿ ನಾವು ಸುಮಾರು ನಾವು ಕಂಡುಕೊಳ್ಕೋಬೋದು. ಅದ್ರ ಜೊತೆಗೆ ಆಹಾರ ಪದ್ಧತಿ ನಾನು ಹೇಳ್ದಂಗೆ ಈಗೆಲ್ಲ ನೀವು ಟೆಕ್ನಾಲಜಿ ಮುಂದುವರೆದ ರಾತ್ರಿ ಎಲ್ಲ ಮೊಬೈಲ್ ನೋಡೋದು, ಇಲ್ಲಾಂದರೆ ಕಂಪ್ಯೂಟರ್ಸ್ ನೋಡೋದು, ಬೆಳಗ್ಗೆ ಲೇಟ್ ಆಗಿ ಎದ್ದೇಳೋದು, ಈ ಥರ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಅನ್ನೋದು ಯಾರಿಗೂ ಇಲ್ಲ. ಸೊ ಇದನ್ನು ನಮ್ಮ ಫುಡ್ ಸ್ಟೈಲಲ್ಲಿ ಚೇಂಜ್ ಮಾಡ್ಕೊಳ್ಳೋದು, ಹಸಿ ತರಕಾರಿ ತಿನ್ನೋದು, ಆಮೇಲೆ ನಾವು ತಿಂಗಳ ಮುಟ್ಟಾಗೋ ಕಾರಣದಿಂದ ನಮ್ದು ಐರನ್ ರಿಚ್ ಫುಡ್ಡು ಅಂದರೆ ಬೀಟ್ರೂಟು, ಕ್ಯಾರೆಟು, ಆಮೇಲೆ ಕೆಂಪು ಕೆಂಪು ಕಲರ್ ಕಾಣುವ ಯಾವುದೇ ತರಕಾರಿ ಆಗಲಿ, ನಮ್ಮ ಈ ದಾಳಿಂಬ್ರೆ ಹಣ್ಣಾಗಲಿ, ಖರ್ಜೂರ ಆಗಲಿ, ಒಣ ದ್ರಾಕ್ಷಿ, ಬೆಲ್ಲ. ನೀವು ಅವಾಗಿನ ಕಾಲದಲ್ಲಿ ನಮ್ಮನೇಲೆಲ್ಲ ಹೇಗಿರ್ತಿತ್ತು ಅಂದರೆ ಶೇಂಗಾ ಉಂಡಿ ಯಾವಾಗಲೂ ಇರ್ತಿತ್ತು. ಶೇಂಗಾ ಬೆಲ್ಲದ ಕಾಂಬಿನೇಷನ್ ನಿಮಗೆ ಜಾಸ್ತಿ ಐರನ್ ಕೊಡುತ್ತೆ, ಕ್ಯಾಲ್ಶಿಯಮ್ ಕೊಡುತ್ತೆ. ಈ ಥರ ಹಾಲು, ಮೊಟ್ಟೆ ಇದರಿಂದ ಐರನ್ ಮತ್ತು ಕ್ಯಾಲ್ಶಿಯಂ ರಿಚ್ ಫುಡ್ಡನ್ನ ಸೇವಿಸೋದಾಗಲಿ, ಒಂದು ಯೋಗ ಮಾಡೋದಾಗಲಿ, ಈ ಥರಗಳನ್ನು ನಮ್ಮಲ್ಲಿ ವಾಕ್ ಮಾಡೋದು, ಸುಮಾರಿಗೆ ನಿಮ್ಮ ಕಾಲು ಗಟ್ಟಿ ಇದೆಯಾ ಜಾಗಿಂಗ್ ಹೋಗಿ, ಈ ಥರ ಮಾಡೋದ್ರಿಂದ ನೀವು ನಿಮ್ಮ ಲೈಫ್ ಸ್ಟೈಲ್ನ ಕಂಪ್ಲೀಟಾಗಿ ಮಾಡಿಫೈ ಮಾಡ್ಕೋಬೇಕು. ಮಾಡಿಫೈ ಮಾಡ್ಕೊಳೋದ್ರಿಂದ ನಿಮ್ಮಲ್ಲಿ ಡೆಫಿನೆಟ್ಲಿ ನಿಮ್ಮ ಆರೋಗ್ಯ ಸುಧಾರಿಸ್ತಾ ಹೋಗುತ್ತೆ. ನೀವು ಮಾನಸಿಕವಾಗಿ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂದರೆ ಅದರಿಂದನೇ ನಿಮ್ಮ ದೈಹಿಕ ಆರೋಗ್ಯ ಕೂಡ ಅದ್ರ ಮೇಲೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಡೆಫಿನೆಟ್ಲಿ. ಆಮೇಲೆ ಈ ಆಯುರ್ವೇದ ಯೋಗ ಒಂದು ನಾಣ್ಯದ ಎರಡು ಮುಖ ಇದ್ದಂತೆ ಈ ಗರ್ಭಾಶಯದ ಅಥವಾ ಆ ಒಂದು ಸ್ಟ್ರಕ್ಚರ್ಗೆ ಅದಕ್ಕಾಗಿನೇ ಕೆಲವು ಆಸನಗಳು ಕೂಡ ಇದಾವೆ ಅಂತ ಹೇಳ್ತಾರೆ. ಹೌದು. ಅದನ್ನು ಮಾಡ್ತಾನು ನಾವು ಅದನ್ನ ಸುಸ್ಥಿತಿಯಲ್ಲಿ ಇಟ್ಕೋಬಹುದು. ಡೆಫಿನೆಟ್ಲಿ ಅದೇ ನಾನು ನಿಮಗೆ ಹೇಳಿದ್ದು, ಒಂದು ಮೀ ಟೈಮ್ ಅಂತ ನಾವೇನು ಸ್ಪೆಂಡ್ ಮಾಡ್ತೀವೋ, ನೀವು ಒಂದು ತಿಂಗಳು ನೀವು ಯಾವುದೇ ನೀವು ನಿಮ್ಮಲ್ಲಿ ಒಂದು ಗುಣ ಅಳವಡಿಸ್ಕೋಬೇಕು ಅಂತಂದ್ರೆ ಕಂಟಿನ್ಯೂ ಆಗಿ 21 ದಿವಸ ಮಾಡಿದ್ರೆ ಸಾಕಂತೆ. ನೀವೇನೋ ಒಂದು ಬಿಡಬೇಕು, ನನ್ನಲ್ಲಿ ಒಂದೇನೋ ಒಂದು ಕೆಟ್ಟ ಗುಣ ಇದೆ, ನಾನು ಅದನ್ನು ಬಿಡಬೇಕು. ನೀವು ಕಂಟಿನ್ಯೂ ಆಗಿ 21 ದಿವಸ ಮಾಡಿದರೆ ಡೆಫಿನೆಟ್ಲಿ ನೀವು ಅದನ್ನು ಬಿಡ್ತೀರಾ. ಹಾಗೆ 21 ದಿವಸ ನಾನೊಂದು ಮೀ ಟೈಮ್ ಅಂತ ಮಾಡ್ಕೊಂಡ್ರೆ ನೀವು ಡೆಫಿನೆಟ್ಲಿ ಅದನ್ನು ಕಂಟಿನ್ಯೂಷನ್ ಆಗ್ತಾ ಹೋಗುತ್ತೆ. ನಮಗೆ ಗೊತ್ತಿಲ್ಲದೇನೆ 6 ತಿಂಗಳ ಹಿಂದೆ ನಾನು ಹೇಗಿದ್ದೆ, ಇವತ್ತು ಹೇಗಿದ್ದೀನಿ ಅಂತ ನಾವು ನೋಡ್ಕೋಬೋದು. ಅದನ್ನು ನಮ್ಮ ಎಲ್ಲ ಮಹಿಳೆಯರು ಅದನ್ನು ಮಾಡಿ ಅವರೊಂದು ಆರೋಗ್ಯಕರವಾದ ಒಂದು ಜೀವನನ ಕಾಪಾಡ್ಕೋಬೋದು. ಇದುವರೆಗೆ ಮಹಿಳೆಯರಲ್ಲಿ ಕಂಡುಬರುವ ಗರ್ಭಾಶಯದ ಸಮಸ್ಯೆ, ಇದಕ್ಕೆ ಸೂಕ್ತ ಚಿಕಿತ್ಸೆ ಮತ್ತು ಪರಿಹಾರಗಳ ಬಗ್ಗೆ ಕೂಡ್ಲಿಗಿಯ YSS ಆಸ್ಪತ್ರೆಯ ಶ್ರೀಮತಿ ಡಾಕ್ಟರ್ ಸೌಮ್ಯಶ್ರೀ ಅವರು ಬಹಳಷ್ಟು ಉಪಯುಕ್ತ ಮಾಹಿತಿಯನ್ನು ನಮಗೆ ನೀಡಿದರು. ನಮ್ಮ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಮೇಡಮ್. ಧನ್ಯವಾದಗಳು. ನನಗೂ ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ಧನ್ಯವಾದಗಳು. ಧನ್ಯವಾದ. ಕೂಡ್ಲಿಗಿಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾದ ಡಾಕ್ಟರ್ ಸೌಮ್ಯಶ್ರೀ PKM ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು TGM ನಾಗರತ್ನ.